ಸ್ನೇಹಿತರೆ, ನಮಸ್ಕಾರ. ಕನ್ನಡದ ಪ್ರಖ್ಯಾತ ನಿರ್ದೇಶಕ ಮತ್ತು ನಟನೂ ಕೂಡ ಆಗಿದ್ದಂಥ ಗುರುಪ್ರಸಾದ್ ಅವರು ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಗುರುಪ್ರಸಾದ್ ಅವರ ಈ ಘಟನೆ ನಡೆದು ಬಹುಶಃ 1 ತಿಂಗಳು ಕಳೆದಿರ್ಬೋದು. ಈಗ ಗುರುಪ್ರಸಾದ್ ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥವ್ರ ಬಗ್ಗೆ ಅಂತೆ ಕಂತೆಗಳು ಭಾರಿ ಚರ್ಚೆ ಆಗ್ತಿದ್ವು. ಇದಾದ ಬಳಿಕ ಈಗ ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿದಂಥ ಪೊಲೀಸರಿಗೆ ಒಂದಷ್ಟು ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಗುರುಪ್ರಸಾದ್ ಬಳಸ್ತಿದ್ದಂಥ 4 ಮೊಬೈಲನ್ನು ಜಾಡು ಹಿಡಿದು ಹೊರಟಂಥ ಪೊಲೀಸರಿಗೆ ಸಾಕಷ್ಟು ಶಾಕಿಂಗ್ ಅಂಶಗಳು ಬೆಳಕಿಗೆ ಸಿಕ್ಕಿದ್ದಾವೆ. ಯಾಕೆ ಈ ರೀತಿ ಗುರುಪ್ರಸಾದ್ ಮಾಡಿಕೊಂಡ್ರು? ಹೆಂಡತಿ ಮತ್ತು ಗರ್ಭಿಣಿಯಾಗಿರುವಂತಹ ಆ ಹೆಂಡತಿಯನ್ನು ಬಿಟ್ಟು ಈ ರೀತಿಯಾದಂಥ ಒಂದು ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿದ್ದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಆದರೆ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಕೂಡ ಇತ್ತು ಗುರುಪ್ರಸಾದಿಗೆ. ಟ್ಯಾಲೆಂಟೆಡ್ ಕಲಾವಿದ ಕೂಡ ಮತ್ತು ಬದುಕನ್ನು ತುಂಬ ಇಷ್ಟಪಟ್ಟಂಥ ಕಲಾವಿದನು ಕೂಡ ಹೌದು ಮತ್ತು ಬದುಕನ್ನು ವಿಶೇಷವಾಗಿ ಬದುಕಿ ತೋರಿಸಿದಂತಹ ಒಬ್ಬ ಸಾಧಕನು ಕೂಡ ಹೌದು. ಆದರೆ ಈತ ಒಂದು ಹಂತದಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು 3 ದಿನಗಳ ಕಾಲ ಆ ದೇಹ ಅರ್ಧಂಬರ್ಧಂ ಕುಳೆತು ಆ ಸ್ಥಿತಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಬಹುಶಃ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕೆ ಗುರುಪ್ರಸಾದ್ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಮತ್ತು ಯಾಕೆ ಏನಾಗಿತ್ತು ಅವರ ಜೀವನದಲ್ಲಿ ಅನ್ನುವಂಥ ಪ್ರಶ್ನೆ ಪ್ರತಿಯೊಂದು ದಿನವೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇತ್ತು. ನಿರ್ದೇಶಕ ಗುರುಪ್ರಸಾದ್ ಅವರ ಹೆಂಡತಿ ಮಾದನಾಯಕನ ಠಾಣೆಗೆ ತೆರಳಿ ಅಲ್ಲಿ ಒಂದು ಅನುಮಾನದ ಒಂದು ಹುತ್ತವನ್ನು ಕೂಡ ಬೆಳೆಸಿದ್ರು. ಏನಂತ ಹೇಳಿದರೆ, ಸಾಲಗಾರರ ಕಿರುಕುಳದಿಂದ ನನ್ನ ಪತಿ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು, ಸಾಲ ಕೊಟ್ಟು ಕಿರುಕುಳ ನೀಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ದೂರನ್ನು ಕೂಡ ದಾಖಲಿಸಿದರು. ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಮಾದನಾಯಕನಹಳ್ಳಿ ಪೊಲೀಸರು ಗುರುಪ್ರಸಾದ್ ಅವರ 4 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವುಗಳಲ್ಲಿ ಯಾವ ಕಾರಣಕ್ಕೆ ಇವರು ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಒಂದು ಪರಿಶೀಲನೆಯನ್ನು ನಡೆಸ್ತಾರೆ. ಏನಾದರೂ ಸಾಕ್ಷಿಗಳು ಸಿಗಬಹುದಾ ಅನ್ನುವಂತಹ ಒಂದು ಚೆಕ್ಕಿಂಗ್ಗಳನ್ನು ಕೂಡ ಮಾಡ್ತಾರೆ. ಕೆಲವು ಮೊಬೈಲ್ಗಳು ಸ್ಟ್ರಾಂಗ್ ಪಾಸ್ವರ್ಡ್ ಇದ್ದಂಥ ಕಾರಣ ಅವುಗಳನ್ನು ತಜ್ಞರಿಂದ ತೆಗೆಸಿ ನೋಡಿದ್ದಾರೆ. ಹೆಚ್ಚಿನ ಮಾಹಿತಿ ಸಿಗದಂಥ ಹಿನ್ನೆಲೆಯಲ್ಲಿ ಸ್ವತಃ ಗುರುಪ್ರಸಾದ್ ಅವರೇ ಕೆಲವು ಮಾಹಿತಿಗಳನ್ನು ಡಿಲೀಟ್ ಮಾಡಿರಬಹುದು ಅಂತೇಳ್ಬಿಟ್ಟು 4 ಮೊಬೈಲ್ಗಳಲ್ಲಿನ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ FSLಗೆ ಕಳಿಸಿ ರಿಟ್ರೀವ್ ಕೂಡ ಮಾಡಿಸ್ತಾರೆ. ಈಗ ಅಲ್ಲಿಂದನೂ ಕೂಡ ಒಂದಷ್ಟು ವರದಿ ಬಂದಿದೆ. ಇಲ್ಲಿ ಒಂದಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳು ಕೂಡ ಇದ್ದಾವೆ. ಯಾಕೆ ಗುರುಪ್ರಸಾದ್ ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಅಂಶಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಒಂದಷ್ಟು ಅನುಮಾನಗಳು ಕೂಡ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದ್ದಾವೆ. ಹಾಗಾದರೆ ಏನು? ಇದ್ದಷ್ಟು ಸಮಯವು ಕೂಡ ತಮಾಷೆ ಮಾಡಿಕೊಂಡು ಇನ್ನೊಬ್ಬರ ಕಾಲು ಎಳ್ಕೊಂಡು ಒಂದು ರೀತಿಯಲ್ಲಿ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಿದ್ದಂಥ ಗುರುಪ್ರಸಾದ್ ತನ್ನ ಜೀವನದ ವಿಚಾರದಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾಗಿದ್ದೇನು? ಈ ರೀತಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಆ ಪ್ರಶ್ನೆಗೆ ಬಹುಶಃ ಈ FSLನ ರಿಪೋರ್ಟ್ನಲ್ಲಿ ಉತ್ತರ ಸಿಗಬಹುದು. ನಿರ್ದೇಶಕ ಗುರುಪ್ರಸಾದ್ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ? ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ಯಾಕೆ? ತನ್ನ ಬುದ್ಧಿವಂತಿಕೆಯ ಮಾತುಗಳಿಂದ ಎಲ್ಲರ ಮೊಗದಲ್ಲಿ ನಗುವನ್ನು ಮೂಡಿಸ್ತಿದ್ದಂಥ ಗುರುಪ್ರಸಾದ್ ಕೊನೆಗೆ ತಾನೇ ತನ್ನ ಜೀವವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅದೆಂಥ ಹುಚ್ಚು ಚಟಕ್ಕೆ ಈತ ಒಳಗಾಗಿದ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದೇ ಪ್ರಶ್ನೆಯನ್ನು ಪೊಲೀಸರು ಕೂಡ ಹುಡುಕ್ತಾ ಹೋದಾಗ ಸಿಕ್ಕಿದೆ ಗುರುಪ್ರಸಾದ್ಗಿದ್ದಂಥ ಕೆಟ್ಟ ಚಟಗಳ ಕೆಲವೊಂದಷ್ಟು ಬೆಚ್ಚಿ ಬೀಳಿಸುವಂಥ ಮಾಹಿತಿ. ಹೌದು, ಗುರುಪ್ರಸಾದ್ಗೆ ಒಂದಷ್ಟು ಕೆಟ್ಟ ಚಟಗಳ ಗುರುಪ್ರಸಾದ್ಗೆ ಒಂದಷ್ಟು ಕೆಟ್ಟ ಚಟಗಳ ಅಂಟು ಹೊತ್ತಿಕೊಂಡಿತ್ತು, ಆಗಿತ್ತು, ಅದು ಅಂಟ್ಕೊಂಡು ಅನ್ನೋದು ಈಗ ಗೊತ್ತಾಗಿದೆ. ಕನ್ನಡದ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ ಅನ್ನುವಂಥ ಪಟ್ಟವನ್ನು ಪಡೆದಿದ್ದಂಥ ಗುರುಪ್ರಸಾದ್ ಕಳೆದ ತಿಂಗಳು ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿದರು. ಮಾದನಾಯಕನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಗುರುಪ್ರಸಾದ್ ಒಂದು ರೀತಿಯಲ್ಲಿ ಜೀವವನ್ನು ತೆಕ್ಕೊಂಡಂಥ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. 2 ದಿನ ಮೊದಲೇ ಇಂಥದ್ದೊಂದು ಕೃತ್ಯ ನಡೆದಿದೆ. 3 ದಿನಗಳ ಬಳಿಕ ನಮಗೆ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ಸದಾ ಲವಲವಿಕೆ ಮತ್ತು ಪಾಸಿಟಿವ್ ಆಗಿ ಇರ್ತಿದ್ದಂಥ ವ್ಯಕ್ತಿ, ಸದಾ ಎಲ್ಲರನ್ನೂ ಕೂಡ ಕಾಲೆಳೆತ ತಮಾಷೆಯನ್ನು ಮಾಡಿಕೊಂಡಿರ್ತಿದ್ದಂಥ ವ್ಯಕ್ತಿ ಯಾಕೆ ಹೀಗೆ ಮಾಡಿಕೊಂಡ್ರು, ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನೋಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡಿತ್ತು. ಈ ನಡುವೆ ಗುರು 2ನೇ ಪತ್ನಿ ಸುಮಿತ್ರಾ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡ್ತಾರೆ. ಸಾಲಗಾರರ ಕಿರುಕುಳ ಇತ್ತಾ ಅನ್ನುವಂತಹ ಒಂದಷ್ಟು ಪತ್ತೆಗೂ ಕೂಡ ಶುರು ಮಾಡ್ತಾರೆ. ಅಲ್ಲಿ ಒಂದಷ್ಟು ಅನುಮಾನಗಳನ್ನು ಕೂಡ ಸ್ವತಃ ಪತ್ನಿಯೇ ಮೂಡಿಸಿದ್ರು. ಆ ಎಲ್ಲ ಅನುಮಾನಗಳನ್ನು ಕೂಡ ಒಟ್ಟು ಮಾಡಿ ಪೊಲೀಸರು ತನಿಖೆ ಮಾಡಿದಾಗ 4 ಮೊಬೈಲ್ಗಳು ಪತ್ತೆ ಆಗ್ತವೆ. ಆ 4 ಮೊಬೈಲ್ಗಳನ್ನು ವಶಕ್ಕೆ ಪಡೆದಂಥ ಪೊಲೀಸರು ಅವುಗಳಲ್ಲಿ ಈ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಂಶಕ್ಕೆ ಏನಾದರೂ ಒಂದು ಕಾರಣಗಳಿರಬೇಕಲ್ಲ, ಅದೇನಾದರೂ ಇದೆಯಾ ಅನ್ನೋದನ್ನು ಪತ್ತೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಮೊಬೈಲ್ಗಳಿಗೆ ಸ್ಟ್ರಾಂಗ್ ಪಾಸ್ವರ್ಡ್ಗಳು ಇತ್ತು, ಅವುಗಳನ್ನು ತಜ್ಞರಿಂದ ತೆಗೆಸ್ತಾರೆ. ಆದರೂ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ.
ಇನ್ನೂ ಕೆಲವು ಮಾಹಿತಿಗಳು ಡಿಲೀಟ್ ಆಗಿರ್ಬೋದು ಅಂತೇಳಿ ಅದನ್ನು FSLಗೆ ಕಳಿಸಿ ಅಲ್ಲಿಂದನೂ ಕೂಡ ರಿಟ್ರೀವನ್ನು ಮಾಡಿಸ್ತಾರೆ. ಗುರು ಫೋನ್ ಕರೆಗಳ ಲಿಸ್ಟ್ನಲ್ಲಿ ಯಾರೂ ಅನುಮಾನಾಸ್ಪದವಾಗಿ ಮಾತನಾಡಿರುವಂಥ ಅಂಶಗಳು ಪತ್ತೆಯಾಗಿಲ್ಲ. ಸಿನಿಮಾಗೆ ಸಂಬಂಧಪಟ್ಟಂಥ ವಿಚಾರಗಳು, ಸಂಭಾಷಣೆಗಳು ಮತ್ತು ಚಾಟಿಂಗ್ಗಳು ಮಾತ್ರ ಸಿಗ್ತವೆ. ಆದರೆ ಸಿನಿಮಾವನ್ನು ಹೊರತುಪಡಿಸಿ ಗುರುಗಿದ್ದಂಥ ಒಂದು ಚಟದ ಬಗ್ಗೆನೂ ಕೂಡ ಇದೇ ರಿಟ್ರೀವ್ನಲ್ಲಿ ಬಯಲಾಗುತ್ತೆ. ಅದೇ ಆತನಿಗಿದ್ದಂಥ ಒಂದು ಆನ್ಲೈನ್ ಚಟ. ಹೌದು, ಗುರುಪ್ರಸಾದ್ಗೆ ಆನ್ಲೈನ್ನಲ್ಲಿ ರಮ್ಮಿ ಆಡುವಂತಹ ಚಟಕ್ಕೆ ಬಿದ್ದಿದ್ದ ಅನ್ನೋದು ಗೊತ್ತಾಗಿದೆ. ರಮ್ಮಿಯಲ್ಲಿ ಹಣವನ್ನು ಮಾಡುವಂಥ ಹುಚ್ಚಿಗೆ ಬಿದ್ದಿದ್ದಂಥ ಗುರು ಸಿನಿಮಾ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅದನ್ನು ರಮ್ಮಿಗೆ ಬಳಕೆ ಮಾಡಿಕೊಂಡಿದ್ದ ಅನ್ನೋದು ಈಗ ಗೊತ್ತಾಗ್ತಿದೆ. ಕಡಿಮೆ ಅಂದರೂ ಕೂಡ ರಮ್ಮಿಯಲ್ಲಿ ಗುರುಪ್ರಸಾದ್ 1 ಕೋಟಿಗೂ ಹೆಚ್ಚು ಹಣವನ್ನು ಕಳ್ಕೊಂಡಿದ್ದಾನೆ ಅನ್ನೋದು ಈಗ ಗೊತ್ತಾಗಿದೆ. ಅದು ಬೆಳಕಿಗೆ ಬಂದಿದೆ. ಬರೋಬ್ಬರಿ ಇಲ್ಲಿ ಗುರುಪ್ರಸಾದ್ 1 ಕೋಟಿ ಹಣವನ್ನು ರಮ್ಮಿಗೆ ಕಳ್ಕೊಂಡಿದ್ರೆ ಇನ್ನು ಸಾಲ ಮಾಡದೆ ಇನ್ನೇನು ಮಾಡೋಕ್ಕೆ ಸಾಧ್ಯ, ನೀವೇ ಹೇಳಿ. ಬಹುಶಃ ಗುರುಪ್ರಸಾದ್ಗೆ ರಮ್ಮಿ ಎನ್ನುವಂಥದ್ದು ಕೆಟ್ಟ ಚಟ ಅನ್ನೋದು ಅರಿವಿಗೆ ಬರಲಿಲ್ಲ ಅನಿಸುತ್ತೆ. ಅರಿವಿಗೆ ಬಂದರೂ ಅದರಲ್ಲಿ ಒಂದಿನ 100 ರೂಪಾಯೋ ಇನ್ನೊಂದು ದಿನ 50 ರೂಪಾಯಿ ಹೀಗೆ ಗೆದ್ದಿರ್ತಾರಲ್ಲ, ಅದೇನು ಮಾಡುತ್ತೆ, ನಾಳೆ ಈ 50,000 ಆಗ್ಬೋದು, ಲಕ್ಷ ಆಗ್ಬೋದು, ಕೋಟಿಯೂ ಕೂಡ ಆಗ್ಬೋದು ಅನ್ನುವಂತಹ ನಿರೀಕ್ಷೆ ಇರುತ್ತೆ. ಅದು ಲಕ್ಷನೂ ಆಗಲ್ಲ, ಕೋಟಿನೂ ಆಗಲ್ಲ. ದಿನಕ್ಕೆ ಲಕ್ಷ ಕೋಟಿ ನಮ್ಮ ಕೈಯಿಂದ ಹೋಗ್ತಿರುತ್ತೆ ಅನ್ನುವಂತಹ ಚಿಕ್ಕ ಅರಿವು ಕೂಡ ಗುರುಪ್ರಸಾದ್ಗೆ ಬರದೇ ಇರೋದು ಮಾತ್ರ ಅತ್ಯಂತ ದುರಂತ. ಗುರುಪ್ರಸಾದ್ ಕೊನೆಯ ಚಿತ್ರ ರಂಗನಾಯಕ. ಅದು ಕೂಡ ಫ್ಲಾಪ್ ಆಗಿತ್ತು. ಸಿನಿಮಾಗಳ ಅವಕಾಶವೂ ಕೂಡ ಇಲ್ಲದಂತೆ ಆಗಿತ್ತು. ಸಾಲ ಕೊಟ್ಟವರು ಬೆನ್ನು ಬಿದ್ದಿದ್ರು. ರಮ್ಮಿನಲ್ಲೇ ಗೆದ್ದು ಸಾಲವನ್ನು ತೀರಿಸ್ತೀನಿ ಅನ್ನುವಂಥ ಹುಚ್ಚಿಗೆ ಬಿದ್ದಿದ್ದಂಥ ಗುರು ಸಿಕ್ಕ ಕಡೆಯಲ್ಲೆಲ್ಲ ಸಾಲ ಮಾಡಿ ಮತ್ತೆ ರಮ್ಮಿನಲ್ಲೇ ಹೂಡಿಕೆ ಮಾಡಿ ಮತ್ತೆ ಹಣವನ್ನು ಕಳ್ಕೊಂಡೇ ಬರ್ತಾ ಇದ್ದ. ಅಲ್ಲಿಗೆ ಗುರು ಸಾವಿಗೆ ಆನ್ಲೈನ್ ಗೇಮಿಂಗ್ ಚಟವೇ ಕಾರಣ ಅನ್ನೋದು ಬಯಲಾಗಿದೆ. ಇತ್ತೀಚೆಗೆ ಇಂತಹ ಆನ್ಲೈನ್ ಜೂಜಿನ ಚಟಕ್ಕೆ ಬಿದ್ದು ಅನೇಕರು ಜೀವವನ್ನು ಕಳ್ಕೊಂಡಿದ್ದಾರೆ. ಆದರೆ ಗುರುಪ್ರಸಾದ್ ಅಂತಹ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ, ಪ್ರತಿಭಾನ್ವಿತ ನಟ, ಒಬ್ಬ ಎಲ್ಲವನ್ನೂ ಕೂಡ ತಿಳ್ಕೊಂಡಿರುವಂತಹ ಸಕಲಕಲಾ ವಲ್ಲಭ, ಎಲ್ಲವನ್ನು ಕೂಡ ತಿಳ್ಕೊಂಡಿರುವಂಥ ಸಕಲಕಲಾ ವಲ್ಲಭ, ಒಳ್ಳೆ ಜ್ಞಾನಿ ಮತ್ತು ಪುಸ್ತಕಗಳನ್ನು ವಿಪರೀತವಾಗಿ ಓದುವಂಥ ಸಾಹಿತ್ಯ ಕೂಡ ಆಗಿದ್ದರೂ ಕೂಡ ಇಂತಹ ರಮ್ಮಿಯಂತಹ ಆನ್ಲೈನ್ ಗೇಮ್ನ ಚಟಕ್ಕೆ ಬಿದ್ದು, ಅದರಲ್ಲೂ ಕೂಡ ಇವೆಲ್ಲದೂ ಕೂಡ ಒನ್ ಆಫ್ ದಿ ಜೂಜು, ಅಂದರೆ ಜೂಜಿನ ರೀತಿಯೇ ಇವೆಲ್ಲದೂ ಕೂಡ. ಇದಕ್ಕೆ ಬಿದ್ದು ನಿಜಕ್ಕೂ ಕೂಡ ಬದುಕನ್ನು ಬಲಿ ಮಾಡಿದ್ದು ಅಥವಾ ಬಲಿಯಾಗಿ ಕೊಟ್ಟಿದ್ದು ದುರಂತ. ಯಾಕಂತ ಹೇಳಿದ್ರೆ ಗುರುಪ್ರಸಾದಿಂದ ಇಂತಹದನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಚಿತ್ರರಂಗದಲ್ಲಿ ಸಾಕಷ್ಟು ಮೆಸೇಜ್ಗಳನ್ನು ಕೊಟ್ಟಂತಹ ನಿರ್ದೇಶಕ. ಬದುಕಿನಲ್ಲಿ ಹೇಗಿರಬೇಕು ಮತ್ತು ಜೀವನ ಹೇಗೆಲ್ಲ ಬರುತ್ತವೆ, ಏನೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ, ಹಾಗೆಯೇ ಈ ಎಲ್ಲ ಬದುಕಿನ ಜಂಜಾಟದ ನಡುವೆ ಜೀವನವನ್ನು ಸಾಗಿಸೋದು, ಕಳ್ಳಾಟವನ್ನು ಆಡೋದು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಮತ್ತು ತಮಾಷೆಯಾಗಿಯೇ ಒಂದಷ್ಟು ಸಂದೇಶಗಳನ್ನು ಈ ಸಮಾಜಕ್ಕೆ ಕೊಟ್ಟಂತಹ ನಿರ್ದೇಶಕನಾಗಿ ಮತ್ತು ಕೆಲವೊಂದು ವಿಚಾರಗಳನ್ನು ನೇರವಾಗಿ ನಿಷ್ಠುರವಾಗಿ ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಮಾತನಾಡೋದ್ರ ಮೂಲಕ ಒಂದು ಪ್ರತಿಭಾನ್ವಿತ ನಿರ್ದೇಶಕ ಅನ್ನುವಂಥ ಪಟ್ಟವನ್ನು ಅಲಂಕರಿಸಿದಂಥ ಗುರುಪ್ರಸಾದ್ ರಮ್ಮಿ ಅನ್ನುವಂಥ ಕೆಟ್ಟ ಆಟಕ್ಕೆ ಬಲಿಯಾಗ್ತಾನೆ, ಆ ಚಟಕ್ಕೆ ಬೀಳ್ತಾನೆ ಅಂತ ಹೇಳಿದ್ರೆ ಇದೆಂಥ ದುರಂತ ನೀವೇ ಆಲೋಚನೆ ಮಾಡಿ. ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ರೀತಿಯಲ್ಲಿ ಇವತ್ತು ಗುರುಪ್ರಸಾದ್ ಜೀವವನ್ನು ಕಳ್ಕೊಂಡಿದ್ದಾನೆ. ಗುರುಪ್ರಸಾದ್ ತೆಗೆದುಕೊಂಡಂಥ ಈ ಒಂದು ನಿರ್ಧಾರ ಈಗ ಎಲ್ಲರನ್ನು ಕೂಡ ವಿಚಲಿತಗೊಳಿಸಿದೆ. ಗುರುಪ್ರಸಾದ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಎಲ್ಲರೂ ಕೂಡ ಕಿಡಿಕಾರುತ್ತಿದ್ದಾರೆ, ಕರೆಕ್ಟ್. ಬಟ್ ಗುರುಪ್ರಸಾದ್ ಯಾಕೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡರು ಅನ್ನೋದನ್ನು ಈ ಎಲ್ಲರೂ ಕೂಡ ಅವತ್ತು ಮಾತನಾಡಿದಂತಹ ಅಥವಾ ಕರುಣೆ ತೋರಿದಂಥ ಪ್ರತಿಯೊಬ್ಬರು ಕೂಡ ಇವತ್ತು ಕೇಳಿಸ್ಕೊಂಡ್ರೆ ಬಹುಶಃ ಇನ್ನಷ್ಟು ಆಕ್ರೋಶ ಸ್ಫೋಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಕರುಣೆ ಬರುತ್ತಾ ಇಲ್ಲಿ ಆಕ್ರೋಶವೇ ಬರುತ್ತೆ. ಯಾಕಂತ ಹೇಳಿದ್ರೆ ಆತನಿಗೆ ಬುದ್ಧಿ ಇರಲಿಲ್ವಾ ಅಂತ ಹೇಳಿ ಮೊದಲ ಪ್ರಶ್ನೆ ಎಲ್ಲರೂ ಕೂಡ ಕೇಳುವಂಥದ್ದು. ಇದೇ ಪ್ರಶ್ನೆಯನ್ನು ಕೇಳ್ತಾ ನಿಮಗೆ ಈ ವಿಡಿಯೋನ ನೋಡ್ತಿರೋರಿಗೆ ಅಥವಾ ವಿಡಿಯೋ ನೋಡ್ತಿರುವಂತಹ ಸ್ನೇಹಿತರು ಅಥವಾ ಸಂಬಂಧಿಗಳು ಯಾರಾದರೂ ರಮ್ಯ ಚಟಕ್ಕೆ ಬಿದ್ದಿದ್ರೆ ದಯವಿಟ್ಟು ಅವರಿಗೆ ಗುರುಪ್ರಸಾದ್ ಅವರ ಸ್ಟೋರಿಯನ್ನು ತೋರಿಸಿ. ಅವರ ಬದುಕು ಕೂಡ ನಾಳೆ ಮತ್ತೊಬ್ಬ ಗುರುಪ್ರಸಾದ್ ರೀತಿ ಆಗದೇ ಇರಲಿ ಅನ್ನೋದು ನಮ್ಮ ಆಶಯ. ದಯವಿಟ್ಟು ಈ ರಮ್ಮಿ ಮತ್ತು ಇಂಥದ ಇದರ ಸುತ್ತಮುತ್ತಲೇ ಸುಮಾರು ಇದೇ ರೀತಿಯಾದಂತಹ ಈ ಜೂಜಿನ ಗೇಮ್ಗಳಿದ್ದಾವೆ. ದಯವಿಟ್ಟು ಅದಕ್ಕೆ ಬಲಿ ಆಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.